ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಕಾಂತಾರ ಚಾಪ್ಟರ್ 1 ಅಬ್ಬರದ ಪ್ರದರ್ಶನ, ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇದೇ ವಿಜಯದಶಮಿಯಿಂದ ರಿಲೀಸ್ ಆಗಿದ್ದಾಗಿನಿಂದ ಇಂದಿನವರೆಗೂ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ನಾನು ಕೂಡ ನಿನ್ನೆಯಷ್ಟೇ ಫಿಲಮನ್ನು ನೋಡ್ಕೊಬಂದೆ. ನನಗೆ ಫಿಲಮ್ ತುಂಬ ಇಷ್ಟ ಆಯಿತು. ಅಂದರೆ ಕೆಲವೊಂದು ಸನ್ನಿವೇಶಗಳು ತುಂಬ ಇಷ್ಟ ಆಯಿತು. ಅಂದರೆ ಕಾಡು ಮತ್ತು ಕಾಡಿನ ದೈವ ಇದಕ್ಕೋಸ್ಕರ ನಡೆಯುವ ಯುದ್ಧವೇ ಕಾಂತಾರ ಚಾಪ್ಟರ್ 1 ಅಂತ ಹೇಳ್ಬೋದು. ಮತ್ತು ದೈವಗಳ ಬಗ್ಗೆ ನಾವು ಆಗಲೇ ತಿಳ್ಕೊಂಡಿದ್ದೀವಿ ಕಾಂತಾರ ಚಿತ್ರದಲ್ಲಿ. ಇದರಲ್ಲೂ ಕೂಡ ದೈವಗಳ ಬಗ್ಗೆ, ಒಂದು ದೈವಗಳ ಶಕ್ತಿಯ ಬಗ್ಗೆ, ಮಂಗಳೂರು, ಕುಂದಾಪುರ, ಭೂತಾರಾಧನೆ ಬಗ್ಗೆ ನಾವು ನೋಡ್ಬೋದು. ಮತ್ತು ಮುಖ್ಯವಾಗಿ ನಮಗೆ ರಿಷಬ್ ಶೆಟ್ಟಿಯವರ ಅಭಿನಯವನ್ನು ನಾವು ಎಷ್ಟು ಹೊಗಳಿದ್ರು ಅಥವಾ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದರೆ ಕಾಂತಾರಕ್ಕಿಂತ ಇದರಲ್ಲಿ ಇವರ ಅಭಿನಯ ಒಂದು ಮಾಸ್ಟರ್ ಪೀಸ್, ಮೈಂಡ್ ಬ್ಲೋಯಿಂಗ್, ಅಲ್ಟಿಮೇಟ್ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಅವರ ಒಂದು ಪಾತ್ರ, ಅದರ ಜೊತೆಗೆ ರಾಣಿಯಾಗಿ ಕನಕವತಿಯ ಪಾತ್ರ, ಮತ್ತು ಮಹಾರಾಜ ಕುಲಶೇಖರ, ಮತ್ತು ಅವರ ತಂದೆಯ ಪಾತ್ರದ ರಾಜಶೇಖರ, ಮತ್ತು ಹೀಗೆ ಅಚ್ಯುತ್ ಕುಮಾರ್ ಅವರ ಪಾತ್ರ, ಕೊನೆಗೆ ಸ್ವರಾಜ್ ಶೆಟ್ಟಿ ಅವರ ಪಾತ್ರ, ಮಿಥುನ್ ತೀರ್ಥಹಳ್ಳಿ, ರಾಘವ್ ಕೊಡಚಾದ್ರಿ ಅವರ ಪಾತ್ರ, ಎಲ್ಲವೂ ಕೂಡ ಅವರವರ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಈ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್, ಒಂದು ಲಾಸ್ಟ್ ಸಿನಿಮಾದ ಒಂದು 40 ನಿಮಿಷದ ಕ್ಲೈಮ್ಯಾಕ್ಸ್ ನನಗೆ ತುಂಬ ಇಷ್ಟ. ಇದರಲ್ಲಿ ದೇವರುಗಳ ಆವಾಹನೆಯಾಗುವ ಒಂದು ಸಂದರ್ಭ, ದೇವರುಗಳು ದುಷ್ಟಶಕ್ತಿಯನ್ನು ನಾಶ ಮಾಡುವ ಸಂದರ್ಭ ನನಗೆ ತುಂಬ ಇಷ್ಟ ಆಯಿತು. ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು. ಮತ್ತು ಈ ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2 ವಿಜಯದಶಮಿ ದಿನ 7 ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಭಾರತದ ಎಲ್ಲ ರಾಜ್ಯಗಳಲ್ಲೂ ಬಿಡುಗಡೆಯಾಗಿದೆ, ವಿದೇಶದಲ್ಲೂ ಬಿಡುಗಡೆಯಾಗಿ ಮುನ್ನುಗ್ತಾ ಇದೆ. ಯಶಸ್ವಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಸುಮಾರು ಒಂದು 5 ದಿನಗಳ ಮುಗಿಸಿದೆ ಈ ಒಂದು ಯಶಸ್ವಿ ಪ್ರದರ್ಶನವನ್ನು. ಕಾಂತಾರ ಚಾಪ್ಟರ್ 1 ಇದುವರೆಗೂ 240 ಕೋಟಿಯನ್ನು ಬಾಚಿದೆ ಬಾಕ್ಸ್ ಆಫೀಸ್ನಲ್ಲಿ. ಅಂದರೆ ಇದರ ಬಜೆಟ್ 125 ಕೋಟಿ. ಈಗಾಗಲೇ ಕಾಂತಾರ ಚಾಪ್ಟರ್ 1 240 ಕೋಟಿಗೂ ಹೆಚ್ಚು ಅಮೌಂಟನ್ನು ಗಳಿಸಿದೆ ಅಂತ ಸುದ್ದಿ ಬಂದಿದೆ. ಸೊ ಯಾರ್ಯಾರು ಇನ್ನೂ ನೋಡಿದ ಫಿಲಮು ದಯವಿಟ್ಟು ನೋಡ್ಕೊಂಡ್ಬನ್ನಿ. ಈ ದೈವಗಳ ದರ್ಶನ, ಈ ದೈವಗಳನ್ನು ನೋಡಬೇಕು ಅಂದರೆ ನಾವು ಈ ಫಿಲಮನ್ನು ನೋಡಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿ ದೈವಗಳ ಒಂದು ಆವಾಹನೆಯಾಗಲಿ ಮತ್ತು ಆ ದೈವಗಳ ಒಂದು ರೋಷಾವೇಶ, ಆ ದೈವಗಳ ಒಂದು ಆರಾಧನೆಯನ್ನು ನೋಡಬೇಕು ಅಂದರೆ ಈ ಕಾಂತಾರ ಚಾಪ್ಟರ್ 1ನಲ್ಲಿ ನಾವು ನೋಡ್ಬೋದು. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಇನ್ನೂ ಯಾರು ಈ ಫಿಲಮ್ ನೋಡಿಲ್ಲ ಮಿಸ್ ಮಾಡಿ ಈ ಫಿಲಮ್ ನೋಡಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.